ನೀನೇ ರಾಮ ನೀನೇ ಶ್ಯಾಮ ಅನ್ನೋ ಹಾಡನ್ನ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಸರಿಗಮಪನಲ್ಲಿ ಹಾಡಿ ನಾವೆಲ್ಲರೂ ಒಂದೇ ಅನ್ನೋದನ್ನ ಹಾಡಿನ ಮೂಲಕವೇ ಜನತೆಗೆ ತಿಳಿಸಿದ್ದ ಗಾಯಕಿ ಸುಹಾನಾ ಸೈಯದ್ ಅವರು ತಮ್ಮ ಸ್ನೇಹಿತ ರಂಗಭೂಮಿ ಕಲಾವಿದ ನಿತೀಶ್ ಕುಮಾರ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ಮದುವೆಗೆ ಅಭಿಮಾನಿಗಳು, ಸ್ನೇಹಿತರು, ಸಹ ಕಲಾವಿದರು ಶುಭ ಹಾರೈಸಿದ್ದಾರೆ. ಸುಹಾನಾ ಅವರು ಮಂತ್ರ ಮಾಂಗಲ್ಯ ಮಾಡಿಕೊಂಡಿದ್ದು ಈ ವಿವಾಹದ ವಿಶೇಷ ಅಂತ ಹೇಳ್ಬಹುದು. ಸರಿಗಮಪ ಶೋ ಮೂಲಕ ಜನಪ್ರಿಯರಾದ ಸುಹಾನಾ ಹಿಂದೊಮ್ಮೆ ಶ್ರೀಕೃಷ್ಣನೇ ಶ್ರೀನಿವಾಸನೇ ಅನ್ನುವಂತ ಭಜನೆಯನ್ನ ಹಾಡಿದ್ದಕ್ಕಾಗಿ ಟೀಕೆಗೆ ಗುರಿಯಾಗಿದ್ರು. ಆದ್ರೆ ಅವರು ಧೈರ್ಯದಿಂದ ಮುಂದೆ ಬಂದ್ರು. ಮತ್ತೆ ಈಗ ತಮ್ಮ ಪ್ರೀತಿಯ ಗೆಳೆಯ ನಿತಿನ್ ಜೊತೆ ವಿವಾಹವಾಗಿ ಸುದ್ದಿಯಲ್ಲಿದ್ದಾರೆ. ಸುಹಾನಾ ಮತ್ತೆ ನಿತಿನ್ 16 ವರ್ಷಗಳ ಹಿಂದೆ ಪರಿಚಿತರಾದ್ರು. ಆ ಸ್ನೇಹ ಪ್ರೀತಿಯಾಗಿ ಬೆಳೆಯಿತು. ಇತ್ತೀಚೆಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರೀತಿಯ ಕಥೆಯನ್ನ ಹಂಚಿಕೊಂಡು ಆಶೀರ್ವಾದವನ್ನ ಕೂಡ ಅವರು ಕೋರಿದ್ರು. ಪ್ರೀತಿಗೆ ಯಾವುದೇ ಜಾತಿ ಮಿತಿ ಇಲ್ಲ ಅನ್ನೋದನ್ನ ಸುಹಾನಾ ತಮ್ಮ ಪೋಸ್ಟ್ ನಲ್ಲಿ ಬರೆದಿದ್ರು. ಈ ಮದುವೆಯ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದ್ದು ಎಲ್ಲರೂ ಕೂಡ ಈ ಜೋಡಿಗೆ ಶುಭ ಹಾರೈಸ್ತಿದ್ದಾರೆ. ಅವರ ವೈವಾಹಿಕ ಜೀವನ ಸುಖಕರವಾಗಿರ್ಲಿ ಅಂತ ಅಭಿಮಾನಿಗಳು ಹಾರೈಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಮದುವೆ ವಿಚಾರ ನಿಮ್ಗೆ ಖುಷಿ ತಂತ ಏನನ್ಸ್ತು ಕಮೆಂಟ್ ಮಾಡಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.